ನಿನಗ ಬಿಚ್ಚಿ ಹೇಳ್ಬೇಕಾದ್ರ ದೇವದಾಸ್ಯಾರ ಹೌದು ಬರ್ಬೇಕಾದ್ರ ಅವ್ರು ಏನಂತ ನೆನಿತಾರು ಏ ಅಪ್ಪ ಅಂದ್ರ ನಿನ್ನ ಜೋಳಿಗೆ ತುಂಬಂಗಿಲ್ಲ ಅಂತ ನೀ ಹೇಳ್ತಿ ಮತ್ತ ನಿಮ್ಮ ದೇವದಾಸ್ಯರಿಗೆ ಸತ್ತ ಹೆಣ್ಮಕ್ಳ ಜೋಳಿಗೆ ತುಂಬಕೋಬೇಕಾದ್ರ ಹಾಟ್ಲಿಗೆ ತುಂಬಿಸ್ಕೋಬೇಕಾದ್ರ ಅವ್ರು ಏನಂತಾರು ಮನಿ ಹೋಗಿ ಅವ್ರ ಭಿಕ್ಷಾ ನಡೆಸ್ಕೋಬೇಕಾದ್ರ ಅವ್ರೇನು ಎಲ್ಲಮ್ಮ ಜೋಗ ಅಂದಿಲ್ಲ ವಿದ್ಯಾಶ್ರೀ ಯಾಕಯ್ಯ ಜೋಗ ಅಂದಾರ ಹೌದು ನಮ್ಮ ಗಂಡ ಮಕ್ಕಳ ಹೆಸರ ನೀ ನೆನಿಬೇಕಾದ್ರ ಏ ನಿನಗ ಅಂತದ್ ಏನು ಕೊಳೆಮಿ ಬಿದ್ದಿತ್ತು ಮತ್ ನೀ ಅವ್ವನ ಬೆಳಸಾಕ ಬಂದದಿ ನಮ್ಮ ಅಪ್ಪಗಳು ನೀ ಎಣಸಬಾರ್ದಾಗಿತ್ತು ಗಂಡಿನ ಹೆಸರು ನೀ ತಗೋಬಾರ್ದಾಗಿತ್ತು ಅದಕ್ಕೆ ನೀ ಎಕ್ಕಯ್ಯ ಜೋಗ ಅನ್ಬೇಕಾದ್ರ ನಮ್ಮ ಗಂಡ ಮಕ್ಕಳ ಹೆಸರನ್ನ ಏನು ಕಾರಣ ನೆನಿತಿ ಅವ್ರಿಗೆ ನಿನಗ ಏನು ಸಂಬಂಧ ಐತಿ ಬಂದ್ ಹೇಳವಿದ್ಯಾ ನೋಡೋನು ನೀನು ತೇಕೇಂದ್ರ ಇತ್ತಂದ್ರ ಯಾಕಂದ್ರ ಅದಕ್ಕೆ ಏನಂತ ಹೇಳ್ತಾಳು ಅನ್ನ ನೀಡಕ್ಕಿನ ಅದನಿ 84 ಲಕ್ಷ ಜೀವರಾಶಿ ಅಲ್ಲ ನಾನ ತಯಾರು ಮಾಡೇನಿ ಅಂತ ಹೇಳಕೈತಾಳ ಸುಳ್ಳು ಹೇಳಬೇಡ ಸುಟ್ಕೊಂಡು ಹೋಗಿ ವಿದ್ಯಾ 84 ಲಕ್ಷ ಜೀವರಾಶಿ ನೀನು ತಯಾರು ಮಾಡ್ತೀನಿ ನೀನ್ ಅದಕ್ಕೆ ಅನ್ನ ಹಾಕ್ತಿ ಯಾಕಂದ್ರ ಒಬ್ಬ ಗಂಡಗ 4 ಮಂದಿ ಮಕ್ಕಳಿಗೆ ಅನ್ನ ಹಾಕಾಕ ನೀಗಂಗಿಲ್ಲ ನಿನಗ ಹೋಟೆಲ್ ನಿಂದ ತಗೊಂಬ ಅನ್ನ ಅಂತ ಹೇಳ್ತಿ ಗಂಡಗ ಮತ್ 84 ಲಕ್ಷ ಜೀವರಾಶಿಗೆ ಏನ ಅನ್ನ ಹಾಕ್ತಾಳೆ ಈಕೆ ಹಾಕಾಕ ನೀಗಂಗಿಲ್ಲ ಹಾಕವ ಅನ್ನ ನನ್ನ ಪರಮಾತ್ಮ ಅದಾನು ಯಾಕಂದ್ರ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಭಜ 21 ಲಕ್ಷ ಉದ್ವಿಜ 21 ಲಕ್ಷ 84 ಲಕ್ಷ ಜೀವರಾಶಿ ಎಲ್ಲ ಸಲಬೇಕಾದ್ರ ಅವ ಸಲಿವ್ಯಾನು ಅನ್ನ ಹಾಕ್ಬೇಕಾದ್ರು ಅವ ಹಾಕ್ತಾನು ಎಲ್ಲಾರನು ಜ್ವಾಕಿ ಮಾಡ್ಬೇಕಾದ್ರು ಅವ ಜ್ವಾಕಿ ಮಾಡ್ಯಾನ ಪರಮಾತ್ಮನ ಯಾಕಂದ್ರ ನಿಮ್ಮ ಅವ್ವನಿಂದ ನೀಗಂಗಿಲ್ಲ ವಿದ್ಯಾಶ್ರೀ ಯಾಕಂದ್ರ ಒಂದಾನೊಂದು ಟೈಮ್ದಾಗ ಈ ಪಾರ್ವತಿ ಕೇಳ್ತಿಳತ್ತ ಪರಮಾತ್ಮನ ಏನಂತ ಏ ಪರಮಾತ್ಮ ನೀ ಎಲ್ಲದಕ್ಕೂ ಅನ್ನ ಹಾಕ್ತಾನ ಅಂತ ಹೇಳ್ತಿ ಏನ ಕರೆ ಆಯ್ತು ಏನೋ ಸುಳ್ಳಾಯ್ತು ಅಂತ ಕೇಳತ್ತ ಪಾರ್ವತಿ ಒಂದಾನೊಂದು ಟೈಮ್ದಾಗ ಪರಮಾತ್ಮನ್ ಯಾಕಂದ್ರ ಪರಮಾತ್ಮನ ಪರೀಕ್ಷೆ ಮಾಡಾಕ ಕೂತಳತ್ತ ಅವಾಗ ಪರಮಾತ್ಮ ಹೇಳಿದತ್ತ ಯಾಕ ಪಾರ್ವತಿ ಎಂದೂ ಕೇಳದಕ್ಕೆ ಇವತ್ತು ಕೇಳಾಕತಿ ಯಾಕ ಅಂದತ್ತ ಇಲ್ಲ ಪರಮಾತ್ಮ ನಿನ್ನ ಪರೀಕ್ಷೆ ಮಾಡಾಕದನಿ ಮತ್ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ತಾನ ಅಂತ ಹೇಳ್ತಿ ಅದೇನು ಸುಳ್ಳತ್ತ ಏನ ಕರೆ ಆಯ್ತು ಅಂತ ಕೇಳತ್ತ ನಿನಗ ಪಕ್ಕ ಅನುಮಾನ ಬಂದೈತಿ ಅಂದ್ರ ನೀ ಪರೀಕ್ಷೆ ಮಾಡಕೋ ಅಂತ ತಿಳ್ಕೊಂಡು ಪರಮಾತ್ಮ ಅನ್ನ ಹಾಕಾಕ 84 ಲಕ್ಷ ಜೀವರಾಶಿಗೆ ವಾದ ತಕ್ಷಣ ಏನ್ ಮಾಡ್ತಾಳ ಮಶಿಬನಾಳ ಪಾರ್ವತಿ ಈ ಮಶಿಬನಾಳ ಪಾರ್ವತಿ ಗಪ್ಪ ಕುಂಡ್ಲಿಲ್ಲ ಏನ್ ಮಾಡ್ತಾಳ ಅಂದ್ರ ತನ್ನ ಕೊಳ್ಳಾಗಿದ್ದಂತ ಗುಂಡಗಡಿಗೆ ತೆಗದು ಅದನ್ನ ಬರಾಬರ ಪಿರ್ಕಿ ಬೀಚಿ ಅದ್ರಾಗ ಒಂದ್ ಇರ್ಬಿ ಮುಚ್ಚಿಟ್ಕೊಂಡ್ ಬಿಟ್ಟಳು ತೀಕಿ ಮಶಿಬನಾಳ ಪಾರ್ವತಿ ಹಂಗ ಹಾಕಿ ಬರ್ತಾನ ನೋಡು ಅಂತ ಹೇಳಿ ಹೆಂಗ ಹಾಕ್ತಾನ ನಿನ್ನ ಪರಮಾತ್ಮ ನೋಡುನು ಅಂತೇಳಿ ಪರೀಕ್ಷೆ ಮಾಡಾಕ್ ಕೂತಳು ಅವಾಗ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ತಿರುಗಿ ಪರಮಾತ್ಮ ಬಂದ ತಕ್ಷಣ ಅಧಿಕಾರಲೆ ಕೇಳ್ತಾಳ ಈಕೆ ಪಾರ್ವತಿ ಏ ಪರಮಾತ್ಮ ಎಲ್ಲದಕ್ಕೂ ಹಾಕಿ ಬಂದೇನ ಅನ್ನ 84 ಲಕ್ಷ ಜೀವರಾಶಿಗೆ ಅಂದಳತ್ತ ಏ ಎಲ್ಲದಕ್ಕೂ ಹಾಕಿ ಬಂದೇನ ಪಾರ್ವತಿ ಅಂದವ ಯಾಕಂದ್ರ ಈ ಕಿರಿಬಿ ಮುಚ್ಚಿಟ್ಕೊಂಡೇಳು ಅಂತದ ಭಗವಂತಗೂ ಗೊತ್ತಾಗಿತ್ತ ಖರೆ ಈಕಿನ ಪರೀಕ್ಷೆ ಮಾಡ್ಬೇಕಾಗಿತ್ತಲ್ಲ ಅದಕ್ಕ ಅವ ಗಪ್ಪ ಕೇಳ್ತಾನ ಏನಂತ ಏ ಎಲ್ಲದಕ್ಕೂ ಹಾಕಿ ಬಂದನ ಪಾರ್ವತಿ ನಿಂದ ಏನ್ರ ಇದ್ರ ತೋರ್ಸಂದವ್ ಅಂದಾಗ ಈಗ ಪಾರ್ವತಿ ಹೇಳ್ತಾಳು 84 ಲಕ್ಷ ಜೀವರಾಶಿ ಒಳಗ ಒಂದ ಜೀವರಾಶಿ ಎಲ್ಲಾರು ಉಳಿದತ್ತಂದ್ರ ಭಗವಂತ ನಾ ಏನ್ ಹೇಳ್ತಾನ ಅದನ್ನ ಕೇಳ್ಬೇಕು ಪರಮಾತ್ಮ ಅಂದಳ ಪರಮಾತ್ಮನ ಕೇಳ ಅಂದಾಗ ಪರಮಾತ್ಮ ಅಂದತ್ತ ಏ 84 ಲಕ್ಷ ಜೀವರಾಶಿ ಒಳಗ ಒಂದ ಜೀವರಾಶಿ ಎಲ್ಲಾರು ಉಳಿದತ್ತಂದ್ರ ನೀ ಏನ್ ಹೇಳ್ತಾನ ಅದೆಲ್ಲ ಆಗಲಿ ಹೋಗ ಪಾರ್ವತಿ ಅಂದತ್ತ ಅಂದಾಗ ಏನ್ ಮಾಡ್ಲತ್ತ ಯಾಕಂದ್ರ ಮುಚ್ಚಿಟ್ಕೊಂಡ ನೆನುವಂತದ ಒಂದು ಅಧಿಕಾರ ಬಂದಿತ್ತ ಪಾರ್ವತಿಯಲ್ಲಿ ಈ ಮುಚ್ಚಿಟ್ಕೊಂಡ ಗುಂಡಗಡಿಗೆ ಹಾಕಿ ಇವ ಹಂಗ ಹಾಕ್ತಾನ ಹಂಗನ ಅಂತೇಳಿ ಆಕಿಗೆ ತಿಳ್ಕೊಂಡಳ ಪಾರ್ವತಿ ಗುಂಡಗಡಿಯಾಗಿ ಇವೇನ ಅನ್ನ ಹಾಕಂಗಿಲ್ಲ ಇವನ ಶಕ್ತಿ ಆತಿಲ್ಲ ಅಂತೇಳಿ ಆಗಿ ತಿಳ್ಕೊಂದಿಳ ಖರೆ ಅವಾಗ ಭಗವಂತ ಹೇಳ್ತಾಳೆ ಎಲ್ಲ ನನ್ನ ಮಾತು ಕೇಳ್ಬೇಕಂದಾಗ ನೀ ಮಾತು ಕೊಟ್ಟಿದಿ ಮಾತು ಮರೆಸಬಾರದು ಅಂತ ತಿಳ್ಕೊಂಡ್ ಏನ್ ಮಾಡ್ತಾಳು ತನ್ನ ಕೊಳ್ಳಾಗಿದ್ದಂತ ಗುಂಡಗಡಿಗೆ ತೆಗೆದು ಬರಾಬರ ಪಿರಿಕೆ ಬಿಚ್ಚಿ ಭಗವಂತನ ಮುಂದೆ ಹಿಡಿದಳತ್ತ ಪರಮಾತ್ಮನ ಮುಂದೆ ನೋಡು ಪರಮಾತ್ಮ ಇಲ್ಲೊಂದು ಜೀವರಾಶಿ ಉಳದೈತಿ ಮತ್ತ ನಾ ಏನ್ ಹೇಳ್ತಾನ ಅದನ್ನ ಕೇಳು ಪರಮಾತ್ಮ ಅಂದಳತ್ತ ಅಂದಾಗ ಪರಮಾತ್ಮ ಅಂದ ಏ ಪಾರ್ವತಿ ನಿನ್ನ ಜಗದಾಗ ಬಾಳ ಶಾನೆ ಅಂತ ಹೇಳಿದ್ನಿ ನಿನ್ನ ದಡ್ರಿ ಯಾರು ಇಲ್ಲ ಅಂದತ್ತ ಪರಮಾತ್ಮ ಯಾಕಂದ್ರ ಗುಂಡಗಡಿಗೆ ನಿರ್ಭಿ ಕಾಣ್ತಾರ ನೀನ್ ನೋಡೇದೇನಂತ ಕೇಳಿದತ್ತ ಹಂಗೇನ್ ನೋಡ್ಬೇಡ ಮಾಸ್ತರ್ ಪರಮಾತ್ಮ ಯಾಕಂದ್ರ ನೀನ ನೋಡ್ಬೇಕು ಮೊದಲಾಗೈತಿ ನಾ ಯಾಕೆ ನೋಡ್ಲಿ ಅದನ್ನ ಇಲ್ಲಿ ಅನ್ನ ಹಾಕೋದು ನೀ ಮರ್ತದಿ ನಾ ಏನ್ ಹೇಳ್ತಾನ ಅದನ್ನ ಕೇಳಂದಳತ್ತ ಪಾರ್ವತಿ ಅವಾಗ ಪರಮಾತ್ಮ ಅಂದ ಏ ಕಣ್ಣು ತೆರದ್ ಇರ್ಬಿ ನಾ ನೋಡಂಗಿಲ್ಲ ಮೊದಲು ನೀನ ನೋಡ ನಿನಗ ತಿಳಿತೈತಿ ಎಲ್ಲ ಪಕ್ಕ ಅಂದತ್ತ ಅಂದಾಗ ಪಾರ್ವತಿ ಕಣ್ಣಾಗ ತಗೊಂಡು ನೋಡಿಳತ್ತ ಲಿಂಗದಾಗಿದ್ದಂತ ಇರ್ಬಿ ನೋಡಿದಾಗ ಆ ಗುಂಡಗಡಿಗೆ ಆಗಿದ್ದಂತ ಇರ್ಬಿ ಸುದಿಕ್ಕೆ ಏನ್ ಮಾಡಿತ್ತು ಮಾಸ್ತರ್ ಆ ಗುಂಡಗಡಿಯಾಗ ಮುಚ್ಚಿಟ್ಕೊಂಡ ಕರೆ ಪಾರ್ವತಿ ಪರಮಾತ್ಮ ಗುಂಡಗಡಿಯಾಗಿದ್ದಂತ ಇರಿಬಿ ಸುದಿಕ್ಕೆ ಬಾಯಾಗ ಸಕ್ಕರೆ ಹಳ್ಳ ನೀಡಿದ
ಪರಮಾತ್ಮ ಗುಂಡಗಡಿಗೆ ಪಾರ್ವತಿ ಮುಚ್ಚಿಟ್ಕೊಂಡೇಳ ಕರೆ ಅಲ್ಲಿ ಸುದಿಕ್ಕೆ ಸಕ್ಕರೆ ಹಳ್ಳ ನೀಡಿದತ್ತ ಗುಂಡಗಡಿಗ್ಯಾಗ ಪರಮಾತ್ಮನ ಆಟ ಹಂಗೈತಿ. ಯಾಕಂದ್ರ ನನ್ನ ಭಗವಂತ ನೀ ಏನ್ ಬೇಕಾದ ಮುಚ್ಚಿಡು, ನೀ ಏನ್ ಬೇಕಾದ ಮಾಡು, ನೀ ಏನ ಮಾಡಿದ್ರು ಸಹಿತ ಶಿವಿ ಇದ್ದಲ್ಲಿ ಅವು ಇರಿಬಿ ಬರುವ ಆ ಭಗವಂತ ಅಂತದೊಂದು ಕಾಯ್ಕ ಕೊಟ್ಟ ನಾವು. ಅದಕ್ಕ ಭಗವಂತ ಏನ್ ಮಾಡಿದ, ಆ ಇರಿಬಿ ಸುದಿಕ್ಕೆ ಅನ್ನ ನೀಡಿದ್ದ. ಇವತ್ತು ಪರಮಾತ್ಮನ ಆಟ ಹಂಗೈತಿ. ಈ ಮಶಿಬನಾಳ ವಿದ್ಯಾನಾಟಿನ ಬೇರೆ ಐತಿ ಮಾಸ್ತರ್. ಇನ್ನ ಬೇರೆ ಐತಿ. ಈಕೆ ಆಟ ನೀ ನೋಡಕ್ಕೆ ಇನ್ನ ಹೊತ್ತು ಏರಿದಂಗೆ ಈಕೆ ಆಟನ ಬೇರೆ ಐತಿ. ಈಕೆ ಆಟ ಹೆಂಗೈತಿ ಅಂದ್ರ ಈಕೆ ಕಡಿಗೆ ತಂದ್ ಎಲ್ಲಿ ತಂದ್ ಇಡ್ತಾಳಂದ್ರ ಗುಳ್ಳವಣಿ ಯಾವಾರಕ್ಕೆ ತಂದ್ ಇಡ್ತಾಳ. ಅದಕ್ಕೆ ಹಂಗೇನ ಮಾಡಬೇಡ. ಮಶಿಬನಾಳ ಗುಳ್ಳವ ಬೇರೆ ಬೇರೆ ಮಾತಾಡಕ್ ಹೋಗ್ಬೇಡ. ಸಿದಾ ಏನ್ ಇರ್ತೈತಿ ನೋಡು ಅದನ್ನ ಮಾತಾಡ, ಅಲ್ಲದ ಮಾತಾಡಕ್ ಹೋಗ್ಬೇಡ. ನಿಮ್ಮ ಪರಮಾತ್ಮ ಹೆಚ್ಚಾದ್ರೆ ಗಂಗಾನ ಹಾಕಿ ಇಟ್ಕೊಂಡ್ ತಲೆ ಮೇಲೆ ಅದೊಂದು ಬಾಳ ಅಧಿಕಾರ ಬಂದೈತಿ ಇವ್ರಲ್ಲಿ ಹೆಣ್ಮಕ್ಳಲ್ಲಿ. ಅದಕ್ಕೆ ನಮ್ ಭಗವಂತ ಒಂದು ಮಾತು ಹೇಳ್ತಾನು, ನಮ್ಮ ಕವಿ ಒಂದು ಮಾತು ಹೇಳ್ತಾನೆ. ಏನತ್ತ? ಯಾಕಂದ್ರ ಬೆನ್ನಿಗೆ ಬೆಕ್ಕ ಬಾಳತ್ತ, ಬೆನ್ನಿಗೆ ಬೆಕ್ಕ ಬಾಳ, ಬೆನ್ನಿಗೆ ಬೆಕ್ಕ ಬಾಳತ್ತ, ಹಾಲಿಗೆ ಉಕ್ಕು ಬಾಳತ್ತ, ಹಾಲಿಗೆ ಉಕ್ಕು ಬಾಳತ್ತ, ಬೆನ್ನಿಗೆ ಬೆಕ್ಕ ಬಾಳತ್ತ. ಎಂತ ಹಾಡು ಹೆಂಗಸರಿಗೆಲ್ಲ ಸೊಕ್ಕ ಬಾಳತ್ತ, ಸೊಕ್ಕ ಬಂದೈತಿ. ಅದಕ್ಕ ಪಕ್ಕ ಸೊಕ್ಕ ತೆಗಿನು ಒಂದಿಟ್ಟ ಬಾಂದೈತಿ ಒಂದಿಟ್ಟ. ಅದಕ್ಕೆ ನಾ ಬಾಳ ಕೇಳ್ಯಾಳ ಮಾಸ್ತರ. ಅದಕ್ಕೆ ನೀರಾಕಾರ ಆಚ ಕಡೆ ನನ್ನ ಭಗವಂತ ಹೆಂಗೆದ್ದ ಅನ್ನುವಂತದ ತಿಳಿಸಿ ಹಿಂದಾಗಡೆ ಮಾತಿಕ್ಕೆ ಏನೇನು ಕೇಳ ಅದನ್ನೆಲ್ಲ ಹೇಳು ನಡಿ. ನಿರಾಕಾರವಾಗ ಪರಬ್ರಹ್ಮ ಕೇಳ ನೀರಿನ ಮ್ಯಾಲ ಆಡತ್ತಿತ್ತವು ಸಲ. ಮತ್ತೊಮ್ಮೆ ಕೇಳ ನೀರಿನ ಮ್ಯಾಲ ಆಡತ್ತಿತ್ತವು ಸಲ. ಉಸಲ ಪಾಸದಿಂದ ಮಾಸ ಹೆಚ್ಚಾಗಿ ಉಸಲ ಪಾಸದಿಂದ ಮಾಸ ಹೆಚ್ಚಾಗಿ ನೀರಲ್ಲ. ಓಮ ಓಂಕಾರದಾಗ ಓಂಬುದನಿಯಾತ ಕೇಳ ನಕಾರದಾಗ ಅಂಬೂಸಲ. ಮತ್ತೊಮ್ಮೆ ಕೇಳ ನಕಾರದಾಗ ಅಂಬೂಸಲ. ನಕಾರದಾಗ ಮಹಾಂಬುದನಿಯಾತ ಮುಂದ ಸೃಷ್ಟಿಯಾಗುವ ಕಾಲ. ಶಿಖರದಾಗ ಶಿವರೂಪನಾಗಿ ಕೇಳ ಸೃಷ್ಟಿ ಆಳುತ್ತಿದ್ದ ಜಗವೆಲ್ಲ. ಮತ್ತೊಮ್ಮೆ ಕೇಳ ಸೃಷ್ಟಿ ಆಳುತ್ತಿದ್ದ ಜಗವೆಲ್ಲ. ಆಕಾರದಾಗ ಎಲ್ಲ ತಯಾರ ಭೂಮಿಯ ಕಷ್ಟ ಮುಗಿಲ. ಓಂಕಾರದಾಗ ಓಮ ಸೋಮ ಕೇಳನೆ ರಾಣಿ ಕೇಳನೆ ದಾನಿಯ ದನಿ ಒಳಗಾಗುದು ಐದು ಸೋನಿಯ. ಓಮ ಓಮ ವಾಶಿತಮವಾಣಿ 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 ಶಿವನಾಮ ಲೆಕ್ಕ ರಾಮಾನಿಯ. ಶಿವನಿಂದ ಭಕ್ತಿ ನೋಡ, ಶಿವನಿಂದ ಮುಕ್ತಿ ಕೇಳ, ಶಿವನಿಂದ ಭಕ್ತಿ ಕೇಳ, ಶಿವನಿಂದ ಮುಕ್ತಿ ಕೇಳ.
ಜಗವೇ ಅಲ್ಲ ಅಂತ ಕಡಿಮೆ ಅನಬಾರದು. ಸತ್ಯ ಸಂಬಳ ಸರಿಯಲ್ಲ. ಅದಕ್ಕೆ ನಮ್ಮ ನಿರಾಕಾರದಾಗ ಭಗವಂತ ಹೆಂಗಿದ್ದ ಆಕಾರದಾಗ ಬಂದು ಹಿಂಗೆಲ್ಲಾ ತಯಾರು ಮಾಡ್ಕೋತ ಬರಾಕೈತಾನ ವಿದ್ಯಾ. ಹೌದು ಅದ್ರ ಒಳಗ ವಿದ್ಯಾಶ್ರೀ ಬಾಳ ಬಾಳ ಕೇಳಾಕೈತಾಳ ಇವನು. ಏನೇನ್ ಕೇಳಲ್ತಮ್ಮ? ಏನೇನು ಕೇಳ್ಯಾಳ ಅಂದ್ರ ಮಾಸ್ತರ ಅಂತ ನಿನ್ನ ಭಗವಂತ ದೊಡ್ಡವ ಇದ್ದಾವ, ಹೌದು ಗಂಗಾನಿ ಯಾಕೆ ತಲೆ ಮೇಲೆ ಇಟ್ಕೊಂಡ್ ನಾನು ಹೌದು ಅತ್ ಕೇಳಾಕೈತ್ಯಾಳ. ಹಾ ಯಾಕಂದ್ರ ಆ ಪರಮಾತ್ಮ ಗಂಗಾನಿ ಇಟ್ಕೋಬೇಕಾದ್ರ ಹೌದು ಏನು ಸ್ವತಃ ಅವ ತಗದೇನ್ ಆಕಿನೇನು ಇಟ್ಕೊಂಡಿಲ್ಲ. ಇಲ್ಲ ಆದ್ರ ಆಕೆ ಮಾನ ಕಂಜಿ ಏನು ಮಾಡ್ಯಾಳು, ಏನ್ ಮಾಡ್ಯಾಳು? ನಿನ್ನ ನಾ ಮದುವೆ ಅಕ್ಕನಂತೇಳಿ ಸ್ವತಃ ಗಂಗಾನ ಓಡಿ ಬಂದಾಳ. ಹೌದು ಎಲ್ಲಿ? ಎಲ್ಲಿ? ನಮ್ಮ ಪರಮಾತ್ಮನ ಕಡೆ. ಹೌದು ಇವತ್ತು ನಾನಿನ ಮದುವೆ ಆಗವದನ್ನ ಅಂತೇಳಿ ಓಡಿ ಬಂದಾಗ ಅವಾಗಿನ ಪಾರ್ವತಿ ಬಂದು ನನ್ನ ಜೋಡಿ ಜಗಳ ತೆಗಿತಾಳು. ನಾ ಎಲ್ಲರ ಆಕೆ ಕಣ್ಣಿಗೆ ಬಿದ್ನಿ ಅಂದ್ರೆ ಹಿಂಗ ಗಾತ್ಲಿ ಹಿಡಿತೈತಿ ಭಗವಂತ, ಹೆಂಗಾರ ಮಾಡಿ ನನ್ನ ಮರ್ಯಾದೆ ಮುಚ್ಚು, ನನ್ನ ಮದುವೆ ಆಗತ್ ಹೇಳಿದಾಗ ಏನ್ ಮಾಡು? ಅವಾಗ ಪರಮಾತ್ಮ ಹೇಳ್ತಾನ, ಹಾ ಏ ನನ್ನ ಮೇಲೆ ಇಟ್ಟು ನೀ ಮೋಹ ಮಾಡಿದೆ ಅಂದ ಬಳಕ ಹೌದು ನಾ ನೀನೇನ ಮದುವೆ ಆಗಂಗಿಲ್ಲ, ಖರೆ ಇಟ್ಕೋತನಂತ ಹೇಳಿ ನಾವು. ಹೌದು ತಮ್ಮ ತಲಿಯಾಗ ಮತ್ತೆ ಕೇಳಿರು ಬೇರೆ ಕಡೆ ತಿಳ್ಕೊಂಡಳ ಹಾ ಇಟ್ಕೋದನ ಅಂತಲೇ ಮತ್ತೆ ಈಗ ಸ್ಟೆಪ್ನಿ ಬೇರೆ ಚಾಲೋ ಆಗ್ಯಾವ ಅದನ್ನ ಅಂದಾಳ ಈ ಕೇಳಿರ. ಹಾ ಹಂಗೇನಲ್ಲ ವಿದ್ಯಾ, ಹೌದು ಇಟ್ಕೋತನಂತ ಹೇಳಿ ನಾವು. ಹೌದು ಯಾಕಂದ್ರ ನೀ ಇಟ್ಟು ಪಾರ್ವತಿಗೆ ಅನ್ಸಾತಿ ಅಂದ್ರ ನೀನೇನ್ ಹಂಗ ಬಿಡಂಗಿಲ್ಲ. ಹೌದು ನೀ ಎಟ್ಟ ಆಗಲಿ ನೀ ಹಿಂಗ ಅಂಜಿ ಬಾಯ ಬಂದೈತಿ ನನ್ನ ಬೆನ್ನ ಹತ್ತಿ ಬಂದೈತಿ ಅಂದ ಬಳಕ ನಿನ್ನ ಮಾಡೋಣ ನಾವು ಉಳಿಸ್ಬೇಕಾಗೈತಿ ಅಂತ ತಿಳ್ಕೊಂಡ್ ಅವಾಗ ಜಡಿಯಾಗ ತಗೊಂಡ್ ಇಟ್ಕೊಂಡ್ ನಾನು. ಹೌದು ಯಾಕಂದ್ರ ಈ ತಗದ ಹಿಂಗಾಗೈತಿ, ಇನ್ನೊಂದು ತಗದ ಏನಂತ ಕೇಳ್ತಾಳು, ಏನಂತ ಕೇಳ್ತಾಳ ಅಂದ್ರ ಈಗ ಸದ್ದ ಮಳಿರಾಜ ಗಂಡದಾನ ಅಂತ ಹೇಳ್ತಿ. ಭಾರತ ಹುಣಿವಿ ಹಿಂದುಳಿದಿನ ಮುಂದುಳಿದಿನ ಮಳಿ ಆತಂದ್ರ, ಭಾರತ ಹುಣಿವಿ ಹಿಂದುಳಿದಿನ ಮುಂದುಳಿದಿನ ಇರ್ತ ಮಳಿ ಆತಂದ್ರ ಮಳಿ ಕಂದ ಹಾಕೈತಿ ಅಂತ ಹೇಳ್ತಾರು ರೈತರು. ಮತ್ತ ನೀ ಗಂಡಮಗ ಆಗಿ ಕಂದ ಯಾಕೆ ಹಾಕೇದಿ ಅಂತ ಕೇಳಾಕೈತಿ. ಯಾಕಂದ್ರ ವಿದೇಶ್ರೀ ಕಂದ ಹಾಕೋ ಯಾವಾರ ನಮ್ ಕಡೆ ಇಲ್ಲ, ಕಂದ ಹಾಕೋಕ ಯಾವಾರ ನಮ್ ಕಡೆ ಇಲ್ಲ, ಕಂದ ಹಾಕು ಯಾವಾರ ನಿನ್ನ ಕಡೆ ಐತಿ. ನಾವೇನು ಕಂದ ಹಾಕವ್ರಲ್ಲ, ಯಾಕಂದ್ರೆ ಯಾರು ಹಾಕ್ಯಾರ ಎಂಬುದು ನಿನಗೆ ತಿಳಿವಾತಾಗೈತಿ. ಭಾರತ ಹುಣಿವಿ ಹಿಂದುಳಿದಿನ ಮುಂದುಳಿದಿನ ಇರುತ್ತ ಯಾರ ಕಂದ ಹಾಕ್ಯಾರಂದ್ರ ಅಲ್ಲಿ ನಮ್ಮ ಚಂದ್ರನ ಹೆಂಡ್ರಿ ಏನ್ 27 ಮಂದಿ ನಕ್ಷತ್ರಗಳದಾವ್ ನೋಡು, ಅವ ನನ್ನ ಚಂದ್ರನ ಬಡ್ತಿಗೆ ಅವು ಕಂದ ಹಾಕ್ಯಾವ. ಅಲ್ಲಿ ನಮ್ಮ ಮಳಿರಾಜ ಏನ್ ಕಂದ ಹಾಕಿಲ್ಲ, ಅದು ಯಾವ್ದು ಆ ನಕ್ಷತ್ರ ಕಂದ ಹಾಕೈತಿ ಅಂತ ಕೇಳಿದಿ. ಯಾವ ನಕ್ಷತ್ರ ಕಂದ ಹಾಕೈತಿ ಅಂತ ನೀ ಕೇಳ್ತಿ ಅಂದ ಬಳಕ ಮತ್ತ ನಿನ್ನ ನಕ್ಷತ್ರನ ಅಲ್ಲಿ ಕಂದ ಹಾಕೈತಿ ಅನ್ನುವಂಗ ಆತ್ಲ ಮತ್ತ ಈ ಮಾತಿನ ಮೇಲೆ. ಭಾರತ ಹುಣಿವಿ ಹಿಂದುಳಿದಿನ ಮುಂದುಳಿದಿನ ಇರ್ತ ಮಳಿ ಕಂದ ಹಾಕೈತಿ ಅಂತ ಅಂದಿದೆ ಅಂದ್ರ ಅದ್ರ ಸುದ್ದಿ ಬ್ಯಾರೆ ಇತ್ತು. ಕರೆ 27 ನಕ್ಷತ್ರ ಎಲ್ಲ ಹೆಣ್ಣದಾವು, ಆ 27 ನಕ್ಷತ್ರ ಒಳಗೆ ಯಾವ ನಕ್ಷತ್ರ ಕಂದ ಹಾಕೈತಿ ಅಂತ ಕೇಳಿದಿ. ನೀ ನಕ್ಷತ್ರದ ಕಂದ ಹಾಕೈತಿ ಅಂದ ಬಳಕ ಅದ ಕಂದ ಹಾಕಿದ ಕರೆನ ಐತಿ. ಆ ಯಾವ್ದು ನಕ್ಷತ್ರ ಅಂದ್ರ ಅಭಿಜಿತ್ ನಕ್ಷತ್ರ ಕಂದ ಹಾಕೈತಿ ನೋಡು ವಿದ್ಯಾ. ನಿನ್ನ ನಕ್ಷತ್ರ ಯಾಕಂದ್ರ ನಿನ್ನ ನಕ್ಷತ್ರ ಅಭಿಜಿತ್ ನಕ್ಷತ್ರ ಕಂದ ಹಾಕೈತಿ. ಕಂದ ಹಾಕ್ಬೇಕಾದ್ರೆ ಇವ್ರು ಯಾರ ಮಕ್ಕಳದಾರು? ಯಾರ ಮಕ್ಕಳು? ಈ 27 ಮಂದಿ ಎಲ್ಲ ದಕ್ಷ ಬ್ರಹ್ಮನ ಮಕ್ಕಳದಾರ. 33 ಕೋಟಿ ದೇವರಿಗೆಲ್ಲ 33 ಕೋಟಿ ದೇವತೆಯರಿಗೆಲ್ಲ ಸ್ವಾದರ ಮಾವ ದಕ್ಷ ಬ್ರಹ್ಮ ಜ್ಯೋತಿ ತಿಳಿಸ್ರತಿ ಸಾರ್ತತಿ. ದಕ್ಷ ಬ್ರಹ್ಮಗ 60 ಮಂದಿ ಮಕ್ಕಳಿದ್ರು ಮಾಸ್ತರ್. 60 ಮಂದಿ ಮಕ್ಕಳ ಒಳಗ ಏನ್ ಮಾಡ್ಯಾನ ವಿದ್ಯಾ? ಏನ್ ಮಾಡ್ಯಾರ? ಯಾಕಂದ್ರ ಅವ ಎಲ್ಲಾರಿಗೂ ಕೊಟ್ಟ ಖಾಲಿ ಮಾಡ್ಯಾನ, ಮಕ್ಕಳನ್ನೆಲ್ಲ ಇಟ್ಕೊಂಡು ಕೂತಿಲ್ಲ. ಅವ ಹೆಣ್ಮಕ್ಳು ಹುಟ್ಟ್ಯಾರ ಅಂತ ಹೇಳಿ. ಹೆಂಗ ಮಾಡ್ಯಾರ? ಯಾಕಂದ್ರ ಹೆಣ್ಮಕ್ಳು ಹುಟ್ಟ್ರ ಅಂದ್ರ ಒಂದು ಹುಣ್ಣು ಹುಟ್ಟಿದಂಗ ಅಂತ ಹೇಳಿ ಮೊದಲು ಇವ್ರನ್ನ ದಾಡ್ಸನು ಬಾ ಅಂತ ತಿಳ್ಕೊಂಡ ನಾವು ದಕ್ಷಾಬ್ರಹ್ಮ ಏನ್ ಮಾಡ್ಯಾರ? ತಿಳ್ಕೊಂಡ್ ಏನ್ ಮಾಡ್ಯಾನ ಅಂದ್ರ 27 ಮಂದಿನ ಚಂದ್ರ ಕೊಟ್ಟಾರ. 27 ಮಂದಿನ ಚಂದ್ರ ಕೊಟ್ಟಾರು. ಧರ್ಮಗ 10 ಮಂದಿನ ಕೊಟ್ಟಾರು. ಆದಿ ಕಶ್ಯಪಗ 13 ಮಂದಿನ ಕೊಟ್ಟಾರ. ಯಾಕಂದ್ರ ನೀ ಹೇಳಿದ್ದ ಈಗ ಸದ್ದ ಜಗ ಕಲ್ಲ ಮಣ್ಣ ಹುಟ್ಟಬೇಕಾದ್ರ ಆ ಕದ್ರು ವಿನಂತಿ ಅಂತೇಳಿ ಹಿಂಗ 13 ಮಂದಿ ಅದಾರು. ಆ 13 ಮಂದಿದಿಂದ ಹಿಂಗೆಲ್ಲ ಹುಟ್ಟೈತಿ ಅಂತ ನೀ ಹೇಳ್ತಿ ಅಂದ ಬಳಕ ಆ 13 ಮಂದಿಗೆಲ್ಲ ಏನಾಗೈತಿ? ಆ 13 ಮಂದಿಗೂ ಒಬ್ಬ ಗಂಡದಾನ ಆದಿ ಕಶ್ಯಪ ಅಂತ ಹೇಳಿ. ಮತ್ತ ಆದಿ ಕಶ್ಯಪ ಗಂಡನಿಂದ ಇವ್ರು ಹಡ್ದಂಗ ಆತ್ಲ.
ಹಾ ಮತ್ತ ಅಲ್ಲಿ ಆದ್ರೂ ಗಾಂಡನಿಂದ ಹಿಡಿಬೇಕಾಗೈತಿ ಇಲ್ಲಿ ಆದ್ರೂ ಗಾಂಡನಿಂದ ಹಿಡಿಬೇಕಾಗೈತಿ ಎಲ್ಲಿ ಹೋದ್ರು ಗಾಂಡಿನ ನಡೆಯಂಗಿಲ್ಲ ತಮ್ಮ ಎಲ್ಲಿದ್ರು ಮಾತು ಏನ ಮಾಡ ನೀ ವಿದ್ಯಾ ನಿನಗೊಂದು ಮಾತು ಹೇಳ್ತನು ನೀ ಎಟ್ಟ ದೊಡ್ಡಕ್ಕಿನ ಮಾಡ ನಿಮ್ಮ ಅವ್ವನ ಎಟ್ಟ ಹೆಚ್ಚಿನಕ್ಕಿನ ಮಾಡ ಏನ್ ಮಾಡ್ತಿ ಮಾಡ ನಿಮ್ಮವ್ವ ಎಟ್ಟ ಹೆಚ್ಚಿನಕ್ಕಿದ್ರು ನೀ ಎಟ್ಟ ಹೆಚ್ಚಿನಕ್ಕಿದ್ರು ಎಲ್ಲಿ ಹೋದ್ರು ಗುಡ್ದಾಗ ಹೋಗಿ ಕೂತ್ರು ನೀ ಎಟ್ಟ ನಿಮ್ಮವ್ವನ ಬೆಳೆಸಿದ್ರು ಸಹಿತ ಹೌದು ಎಟ್ಟ ನಿಮ್ಮವ್ವ ದೊಡ್ಡಕ್ಕೆ ಅದಾಳಂದ್ರು ಎಟ್ಟ MLA ಅದಾಳಂದ್ರು ಪೊಲೀಸ್ ಅದಾಳಂದ್ರು ಹಾ ಮತ್ತ ಚಾಂಜಕ್ಕೆ ಬಂದ್ ಹಾಸಿಗೆ ಹಾಸಬೇಕಲ್ಲ ಕವಿದ್ಯಾ ಅದ್ ಮೇಲ ಇಲ್ಲ ಹೆಂಗ್ರಿ ಹಿರಿಯರ ಹಾ ನೀ ಎಟ್ಟ ಏನ ಇರು ಏನ ಮಾಡು MP ಆದ್ರೂ ಬಿಡಂಗಿಲ್ಲ MP ಆಗಿ ಏನ್ ಬೇಕಾದಾಗ ನೀ ಕರೆ ಚಾಂಜಕ್ ಹಾಸಿಗೆ ಹಾಸಬೇಕ ನಿನ್ನದಾಗ ನೀ ಮಾಡಬೇಕಲ್ಲ ಇದೆಲ್ಲಿ ಬಿಟ್ಟದಲ್ಲ ಅದಕ್ಕ ವಿದ್ಯಾ ನಿನ್ನ ತಗದ್ ಎಟ್ಟೈತಿ ಹೆಣ್ಣಿಗೆ ಹಣ್ಣ ಅಂದಾರ ಗಂಡಿ ಗಂಡ ಅಂದಾರ ತಂಗಿ ಅದಕ್ಕ ಗಂಡಿನ ಸಮ ನೀ ಆಗಂಗಿಲ್ಲ ವಿದ್ಯಾಶ್ರೀ ಆಗಂಗಿಲ್ಲ ಅದಕ್ಕ ನಿಂದ ಎಟ್ಟೈತಿ ಆಟ ಮಾಡ್ಕೊಂಡು ಹೋಗ್ಬೇಕಾಗೈತಿ 21 ವಯಸ್ಸು ಆದ ಪೆಟ್ಟಿಗೆ ಏನಂತಾರು ಇವ್ ಆ ಕಡೆ ಓಡಾಡಕ್ ಹತ್ತಾನ ಅಂತ ಹೇಳ್ತಾವ ಅದ್ರಾಗ ಇನ್ನೊಂದು ಮಾತು ಕೇಳಿ ಆಳ ಏನಪ್ಪ ಯಾಕಂದ್ರ 33 ಕೋಟಿ ದೇವತ್ಯಾರ 66 ಕೋಟಿ ದಾನವರು ಕೂಡಿ ಏನ್ ಮಾಡ್ತಿದ್ರತ್ತ ಏನ್ ಮಾಡ್ತೀರ ಸಮುದ್ರ ಮತನ ಮಾಡ್ತಿದ್ರತ್ತ ಸಮುದ್ರ ಮತನ ಮಾಡುವಾಗ ಅದು ಹೇಳಿಲ್ಲ ಆಕೆ ಹೇಳಿಲ್ಲ ಕರೆ ಅಲ್ಲಿ ಆಗೈತಿ ಕರೆ ಯಾಕೆ ಹೇಳಿಲ್ಲ ಹೌದು ಆಕೆ ಬ್ಯಾರೆ ಹಾದಿ ಹಿಡದ ದೈತರ ಕಾಡ್ತಿದ್ರಂತ 66 ಕೋಟಿ ದೈತರ ಕಾಡ್ತಿದ್ರತ್ತ ದೇವತ್ಯಾರನ ಒಬ್ಬರಿಗೆ ಇಬ್ಬಿಬ್ರು ಗಂಟು ಬಿದ್ದಿರತ್ ಹೇಳ್ತಾಳೆ ಏನ ನಿನ್ನ ಜನ್ಮಕ್ಕೆ ನಾಚಿಕೆ ಬರಂಗಿಲ್ಲ ನಾವಿದ್ಯಾ ಹೇಳಾಕ ಅಲ್ಲಿ ಹೆಣ್ಣು ಬೆಳ್ಸಕ್ ಹೌದು ಅಲ್ಲೋ ನನಗ ತಿಳಿವತ್ತಾಗೈತಿ ಅಲ್ಲ ಅವ ಒಂದ್ ಹೆಣ್ಣಿಗೆ ಇಬ್ಬಿಬ್ರು ಗಂಟು ಬಿದ್ದಿರು ಅಂತ ಹೇಳ್ತೀವಿ ಮತ್ ನಿನ್ನ ಮಾನರ ಉಳಿತಾನೆ ಇದ್ರಾಗ ಇನ್ನೇನ್ ಬರ್ತಾಳ ಮೂರು ಮಂದಿ ಅತ್ತಾಳೇನ ಇನ್ನೇಮಿಗೆ ಈ ಊರ್ಲಿ ಹಾಕೊಂಡ್ ಸಾಯ ಹೇಳ್ಬೇಕಾಗೈತಿ ಈಕಿಗೆ ಹೆಣ್ಣು ಬೆಳೆಸೋದ್ರ ಹಿಂಗ್ ಬೆಳೆಸಬಾರ್ದು ಒಟ್ಟ ನಮ್ ಗಂಟಿನ ಬೆನ್ನ ಹತ್ತಿರಬಾರ್ದು ಒಟ್ಟ ಗಂಡ ನಮ್ ಬೆನ್ನ ಹತ್ತಿಲ್ಲ ನಮ್ಮ ಬೆನ್ನ ನೀ ಹೈತಿ ಬಂದ ಹಿಂಗಾರ ಮಾಡ ಅದನ್ನೆಲ್ಲಾ ಬಿಟ್ಟು ವಾಪಗೆ ಇಬ್ಬಿಬ್ರು ಬೆನ್ನ ಹತ್ತಿರತ್ತ ಬೆನ್ನ ಹತ್ತಿದಾಗಿ ಕೇಳಿ ಹೋದ್ರತ್ತ 33 ಕೋಟಿ ದೇವತ್ಯಾರೆಲ್ಲ ಕೂಡಿ ಇವ್ರ ತಾಯಿ ತೆಕ್ ಹೋದ್ರತ್ತ ಯಾರ ಬೇಕ ಆಕಳ ತೆಕ್ ಹೋದ್ರತ್ತ ಆಕಳ ತೆಕ್ ಹೋದಾಗ ಯಾ ಆಕಳ ತಿಳಿದ್ನಿ ಕಾಮದೇನ ಆಕಳತೆ ಕಾಮದೇನು ಆಕಳ ಅಲ್ಲಿ ಇದು ಮಶಿಬನಾಳ ಆಕಳ ತೆಕ್ ಹೋದ್ರತ್ತ ಏನೇನ್ ಮಾಡಿರತ್ತಮ್ಮ ಮಶಿಬನಾಳ ಆಕಳ ತೆಕ್ ಹೋದ್ರತ್ತ ನಮಗ 60 ಮಂದಿ ಬೆನ್ನು ಹಚ್ಚಾರ ಒಬ್ರಿಗೆ ಇಬ್ಬಿಬ್ರು ಬೆನ್ನು ಹಚ್ಚಾರು ನಾವೆಲ್ಲಾರು ಹೆಂಗಾರ ಮಾಡಿ ಕಾಪಾಡ ತಾಯಿ ಅಂದ್ರತ್ತ ಅಂದಾಗಿ ತಾಯಿ ಏನ್ ಮಾಡ್ಲತ್ತ ಮಶಿಬನಾಳ ತಾಯಿ ಎಲ್ಲಾರು ನಿಮ್ ಎಲ್ಲಾರು ಬೆನ್ನ ಹಚ್ಚಾಳಂದ್ರ ನೀವ್ ಎಲ್ಲಾರು ಬೆನ್ನ ಹಚ್ಕೋಬ್ಯಾಡ್ರಿ ನಾನು ಒಳಗ ಬಂದ ನೀವ್ ಒಡಕಾಗ್ರಿ ಅಂದ್ಲತ್ತ ಎಲ್ಲಾರು ಸೇರ್ಸ್ಕೊಂಡ್ ಅದಕ್ಕಿರ ಆಗ್ಲಿ ಅಂದಾಗ ಏನೇನ್ ಮಾಡ್ಲತ್ತ ಏನ್ ಮಾಡಿ ಬಾಲದಾಗ ಇಟ್ಕೊಂಡಾಳತ್ತ ಹಿಂದ ಮುಕ್ಕಳಿಗೆ ಇಟ್ಕೊಂಡಾಳತ್ತ ಮತ್ತ ಕೋಡಿನ್ಯಾಗ ಇಟ್ಕೊಂಡಾಳತ್ತ ಕಾಲಾಗ ಇಟ್ಕೊಂಡಾಳತ್ತ ಮತ್ತ ಕಾಲಮಡಿಯಾಗ ಇಟ್ಕೊಂಡ ನೀ ತಿಳಿಯಾಳ ಎಲ್ಲಾದ್ರಾಗ ಎಲ್ಲಾದ್ರೊಳಗೆ ಇಟ್ಕೊಂಡಾಳತ್ತ ಇದನ್ನೆಲ್ಲಾ ಬರಾಬರಿ ಹೇಳಿದಿ ಮುಂದ್ ಹೋಗಿ ಏನ್ ಮಾಡ ಎಲ್ಲಾನು ಇಟ್ಕೊಂಡನಿ ನಾ ಪವಿತ್ರ ಆಗೇನಿ ಅಂತೇಳಿ ಅಕ್ಕೇನ ಅಂದಿಲ್ಲ ಅಕ್ಕೇನ ಅಂದಿಲ್ಲ ಆ ಕರೆ ಎಲ್ಲಿ ಬಂದಾಳು ಆ ಮನಿ ಶಾಂತಿ ಮಾಡುವಾಗ ಏನ್ ಮಾಡ್ತಾರತ್ತ ಈ ಆಕಳ ಕಾಲಮಡಿನ ಹೋಗಿ ಹೊಡಿತಾರತ್ತ ಅದ ಮನಿ ಪವಿತ್ರ ಆಗೈತಿ ಅಲ್ಲಿ ವಾದಕ್ಕೆ ಇಲ್ಲಿ ಬಂದಾಳ ಮಾತ ಎಲ್ಲಿ ಬಂದಾಳು ನಿನಗೆ ತಿಳಿತಾನ ಎಲ್ಲಿ ಬಂದಾಳ ಅಂದ್ರ ಈ ಕನದಾಳ ಗೂಳಿ ತೆಕ್ ಬಂದಾಳ ಗೂಳಿ ಬೇಕಾದ್ಲ ಆಕಳ ಅಲ್ಲಿದ ತಂದ ಇಲ್ಲಿ ಹಚ್ಚಾಳ ನೋಡ ಎಲ್ಲಿ ತಂದಾಳ ಯಾಕಂದ್ರ ಗೂಡಿ ಇಲ್ದ ನಡೆಯಂಗಿಲ್ಲ ಅನ್ನೋದು ಆಕೆ ಗೊತ್ತೈತಿ ಅದಕ್ಕೆ ಇಲ್ಲಿ ತಂದ ಹಚ್ಚಾಳ ವಿದ್ಯಾ ಎಟ್ಟ ನೀ ಏನ ಮಾಡು ಎಟ್ಟ 33 ಕೋಟಿ ದೇವತ್ಯಾರನೆಲ್ಲ